ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ, ಕ್ಲೀನಿಂಗ್ ಶುರು ಮಾಡಬೇಕು, ಶಾಪಿಂಗು ಸಹ ಶುರು ಮಾಡ್ಕೊಂಡು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಶಾಪಿಂಗ್ ಮಾಡಿದ್ದೀನಿ ಅಂದರೆ ಸಿಲ್ವರ್ನ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ನಾನು ನಿಮ್ಮ ಚೈತ್ರ ಪ್ರತಾಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಖುಷಿ ಅಲ್ವಾ. ಅಂದರೆ ಬರೋವಂಥ ಎಲ್ಲ ಹಬ್ಬಗಳಲ್ಲೂ ತುಂಬ ಹೆಣ್ಮಕ್ಳು ಇಷ್ಟಪಟ್ಟು ಮಾಡುವಂಥ ಹಬ್ಬ ಅಂತ ಅಂದರೆ ಒಂದು ಗೌರಿ ಹಬ್ಬ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ. ಎಕ್ಸ್ಪೆಷಲಿ ನನಗೆ ತುಂಬಾ ಇಷ್ಟಪಟ್ಟು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋವಂಥ ಹಬ್ಬ ಅಂತ ಅಂದರೆ ತಪ್ಪಾಗಲ್ಲ. ಸೊ ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಏನು ಈ ವರ್ಷ ಹಬ್ಬ ಮುಗಿಯುತ್ತೆ, ಇವತ್ತಿಂದ ಹಿಡಿದು ಮತ್ತೆ ನೆಕ್ಸ್ಟ್ ವರ್ಷ ಬರುತ್ತಲ್ಲ ಹಬ್ಬ. ಸೊ ಅಲ್ಲಿವರೆಗೂ ಒಂದು ಪ್ಲ್ಯಾನ್ ಅಂತ ಹೇಳಿ ನಾವು ಮಾಡ್ಕೊಂಡಿರ್ತೀವಿ. ಅಂದರೆ ಈ ವರ್ಷ ಹಬ್ಬ ಮುಗಿದಿದೆ ಅಂದರೆ ಏನೆಲ್ಲ ಮಿಸ್ಟೇಕ್ ಮಾಡಿರ್ತೀವಿ ಅದನ್ನು ನೆಕ್ಸ್ಟ್ ವರ್ಷ ಅಥವಾ ಬೇರೆ ಏನೋ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನೆಲ್ಲ ನಾವು ಇವತ್ತಿಂದನೇ ಶುರು ಮಾಡ್ಕೊಂಡಿರ್ತೀವಿ. ಸೊ ಹಂಗಾಗಿ ಮತ್ತು ನಾನೇನಪ್ಪ ಅಂತ ಅಂದರೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಅಷ್ಟರೊಳಗಡೆ ಏನಾದರೂ ಒಂದು ಅಂದರೆ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಸಿಲ್ವರ್ ಆದ್ರೂ ಏನಾದರೂ ಒಂದು ಹಬ್ಬದ ನೆನಪಿಗಾಗಿ ತೆಗೆದು ಇಟ್ಕೊಳ್ಳೋ ಅಂಥ ಅಭ್ಯಾಸ ಅವಾಗಿನಿಂದನೂ ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ಅದು ಸಣ್ಣದ ಐಟಮ್ ಆದರೂ ಪರವಾಗಿಲ್ಲ, ದೊಡ್ಡ ಐಟಮ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಆ ಹಬ್ಬ ಅನ್ನೋ ಒಂದು ನೆಪ ಮಾಡಿಕೊಂಡು ನಾವೇನು ಮಾಡಬೇಕು, ಮನೆಗೆ ಒಂದೊಂದೇ ಐಟಮ್ಗಳನ್ನ ತೊಗೊಂಬಂದಿಡೋ ಅಂಥ ಒಂದು ಅಭ್ಯಾಸನ ರೂಢಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟಪಟ್ಟು ಮಾಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ಈಗ ಗಂಡು ಮಕ್ಕಳಿಗೆ ಗಣಪತಿ ಹಬ್ಬ ಹೇಗೆ ಇಷ್ಟಪಟ್ಟು ಮಾಡ್ತಾರೋ ಹಾಗೆ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಇಷ್ಟ ಇರುತ್ತೆ. ಇನ್ನು ಹಬ್ಬಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳಾಗಿರ್ಬೋದು, ಅಂದರೆ ಗಂಧಿಗೆ ಐಟಮು, ಸೀರೆ, ಬಳೆ, ಈ ಥರದ್ದನ್ನೆಲ್ಲ ನಾನು ಸಾಮಾನ್ಯವಾಗಿ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ತೊಗೊಂಬಂದು ಇಟ್ಕೊತೀನಿ. ಯಾಕೆಂತ ಅಂದರೆ ನಾವು ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡೋದ್ರಿಂದ ಅಂದರೆ ಮನೆ ಕ್ಲೀನ್ ಆದಮೇಲೆ ಮನೆಯೆಲ್ಲ ನೀಟಾಗಿ ಶುದ್ಧಿಯಾಗಿರುತ್ತಲ್ವ, ಆವಾಗ ಹಬ್ಬಕ್ಕೆ ಸಂಬಂಧಪಟ್ಟಿರೋವಂಥ ವಸ್ತುಗಳನ್ನ ಒಂದೊಂದಾಗಿ ತೊಗೊಂಬರೋ ಅಂಥದ್ದು. ಸೊ ಅದಕ್ಕೂ ಮುಂಚೆ ಯಾವುದೇ ಥರ ಸೀರೆ ಆಗಿರ್ಬೋದು, ಮತ್ತಿನ ಮಡ್ಲಕ್ಕಿಗೆ ಕೊಡೋ ಥರ ಬಳೆ ಆಗಿರ್ಬೋದು, ಈ ಥರದನ್ನೆಲ್ಲ ಗಂಧಿಗೆ ಐಟಮು ಇದನ್ನೆಲ್ಲ ನಾನು ಮುಂಚಿತವಾಗಿ ತೊಗೊಂಬಂದು ಇಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಈ ಸಿಲ್ವರು ಅಥವಾ ಗೋಲ್ಡ್ ಅನ್ನೋದೇನಿರುತ್ತೆ ಅದನ್ನು ಹಬ್ಬದ ಟೈಮ್ ಅಂತ ಹೋದರೆ ನಮಗೆ ನಿಜವಾಗ್ಲೂ ಅಷ್ಟು ಪೇಷನ್ಸಿಂದ ಅಥವಾ ಅಂಗಡಿಗಳಲ್ಲಿ ಬಾರ್ಗಿಂಗ್ ಮಾಡಿ ಮತ್ತು ಆವತ್ತಿನ ದಿನಕ್ಕೆ ರೇಟೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿನೇ ಮುಂಚಿತವಾಗಿ ತೆಗ್ದು ಇಟ್ಕೊಂಡ್ಬಿಡೋ ಅಂಥದ್ದು. ಸೊ ಇವಾಗ ನಾನೇನು ಸಿಲ್ವರ್ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸುಮಾರು ನಾನು ಆಲ್ರೆಡಿ 1 ತಿಂಗಳು ಮುಂಚಿತವಾಗೇ ಮಾಡೋದಕ್ಕೆ ಹಾಕಿದ್ದೆ. ಅಂದರೆ ಎಲ್ಲ ನಾನು ಸಾಮಾನ್ಯ ಕಸ್ಟಮೈಸ್ ಮಾಡಿಸ್ಕೊಳ್ಳೋ ಅಂಥದ್ದೇನೆ, ರೆಡಿ ಯಾವುದೂ ತರಲಿಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿ ಅಂದರೆ ಅವರು ಏನು ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಐಟಮ್ಗಳನ್ನ, ಅದನ್ನ ನೋಡಿ ನನಗೆ ಇಷ್ಟ ಆದ್ರೂ ಸಹ ನನಗೆ ಅಂದರೆ ಪರ್ಟಿಕ್ಯುಲರಾಗಿ ಇಷ್ಟು ಗ್ರಾಮೇ ಬೇಕಾಗುತ್ತೆ ಆ ಥರ ಡಿಸೈನ್ಗೆ. ಸೊ ಈ ಥರ ಎಲ್ಲ ಯೋಚನೆ ಮಾಡಿ ನಾನು ಕಸ್ಟಮೈಸ್ ಮಾಡಿಸ್ಕೊಂಡೇ ತೊಗೊಂಬರೋ ಅಂಥದ್ದು. ಹಾಗಾಗಿ ಹಬ್ಬಕ್ಕಿಂತ ಮುಂಚಿತವಾಗೆ 1-1.5 ತಿಂಗಳು ಮುಂಚಿತವಾಗೇ ಕಸ್ಟಮೈಸ್ಗೆ ಕೊಟ್ಟಿದ್ದೆ. ಸೊ ಬಟ್ ಆದರೆ ಅದನ್ನು ತೊಗೊಂಬಂದಿದ್ದು ಸ್ವಲ್ಪ ತಡ ಆಯಿತು. ಯಾಕೆಂತ ಅಂದರೆ ಸ್ವಲ್ಪ ಅಮೌಂಟು ಎಲ್ಲ ಕೂಡಿಸ್ಕೊಂಡು ತರಬೇಕಲ್ವಾ. ಹಾಗಾಗಿ ಅದೇ ನಾವೇನಾದರೂ ಹಬ್ಬ ಹತ್ರ ಮಾಡ್ಕೊಂಡು ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಹಬ್ಬ ಹತ್ರ ಬಂದಾಗ ಸ್ವಲ್ಪ ಖರ್ಚುಗಳೆಲ್ಲ ಬೇರೆ ಬೇರೆ ಥರ ಖರ್ಚಾಗುತ್ತೆ. ಬಟ್ ಆ ಟೈಮಲ್ಲಿ ಈ ಥರ ಸಿಲ್ವರ್ಗೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಬಟ್ ಈ ಥರದ್ದೇನಿದೆ ಇದು ಮುಂಚಿತವಾಗಿ ನಾವು ಬೇಕಾದರೆ ಮಾಡಿ ಇಟ್ಕೊಂಡ್ಬಿಡ್ಬೋದಲ್ವಾ. ಹಾಗಾಗಿ ಸೊ ಫೈನಲಾಗಿ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಈಗ ನಿಮ್ಮೊಟ್ಟಿಗೆ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು. ನೋಡಿ, ಇದನ್ನು ನಾನು ಆಮೇಲಿಂದ ಹತ್ರದಲ್ಲಿ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಇದು ತುಂಬ ದಿನಗಳಿಂದ ನನಗೆ ಆಸೆ ಇತ್ತು ತೊಗೊಬೇಕು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದು ಯಾವ ಪರ್ಪಸ್ಗೆ ನಾನು ತೊಗೊಂಡೆ ಅನ್ನೋದನ್ನು ಹೇಳ್ತೀನಿ. ಬಟ್ ಆದರೆ ಏನು ಗೊತ್ತಾ, ಇದು ಬಂದು ಎಲ್ಲ ಥರದಕ್ಕೂ ಯೂಸ್ ಆಗುತ್ತೆ. ಅಂದರೆ ಫಸ್ಟು ನನ್ನ ಮೈಂಡಲ್ಲಿ ಇದಿದೆ ಬೇರೆ ಥರ, ಅಂದರೆ ಬೇರೆ ತೊಗೋಬೇಕು ಅನ್ನೋದಿತ್ತು. ಆಮೇಲೆ ಸಡನ್ನಾಗಿ ಯೋಚನೆ ಮಾಡಿದೆ, ಬೇಡ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ತೊಗೊಂಡ್ರೆ ಬರೀ ಒಂದೇ ಅಂದರೆ ಏನಕ್ಕೆ ಅಂತ ಯೂಸ್ ಮಾಡ್ತೀವಿ ಅದು ಅಷ್ಟಕ್ಕೆ ಯೂಸ್ ಮಾಡೋಕ್ಕಾಗೋದು. ಬಟ್ ಈ ಥರ ಡಿಸೈನ್ ಆದರೆ ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನು ಫ್ರೂಟ್ಸ್ ಎಲ್ಲ ಹಾಕಿ ಇಡ್ಬೋದು ದೇವ್ರ ಮುಂದೆ, ಅಥವಾ ಬಾಳೆಹಣ್ಣು ಹಣ್ಣುಗಳು ಆ ಥರನಾದರೂ ಹಾಕಿ ಇಡ್ಬೋದು. ಅದಲ್ದಿದ್ರೆ ಈಗ ನಾವು ಮನೆಗಳಲ್ಲಿ ಸಣ್ಣ ಪುಟ್ಟ ಹೋಮ ಪೂಜೆಗಳೆಲ್ಲ ಮಾಡಿಸ್ತೀವಿ ಅಲ್ವಾ.
ಆಗ ಪುರೋಹಿತರಿಗೆ ಬಿಡಿ ಹೂಗಳೆಲ್ಲ ಕೊಡ್ಲಿಕ್ಕೆ ಹೇಳ್ತಾರೆ. ಆ ಟೈಮಲ್ಲಿ ಇದ್ರೊಳಗಡೆ ಇಟ್ಟು ಕೊಡ್ಬೋದು, ಅದಕ್ಕೂ ಯೂಸ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ನಾವು ಕಳಸಗಳನ್ನ ಇಡ್ತೀವಿ ಅಲ್ವಾ ದೇವ್ರ ಮನೆಯಲ್ಲಿ. ಏನಾದರೂ ವಿಶೇಷ ದಿನಗಳಲ್ಲಿ ದೇವ್ರ ಮನೆಯಲ್ಲಿ ನೀಟಾಗಿ ಅಲಂಕಾರ ಮಾಡ್ತೀನಿ ಅಂತ ಅಂದರೆ ಸೊ ಇದ್ರೊಳಗಡೆ ಅಕ್ಕಿ ಇಟ್ಟು ಇದ್ರ ಮೇಲೆ ನಾವು ಕಳಸ ಸ್ಥಾಪನೆ ಮಾಡ್ಬೋದು. ಸೊ ಈ ಥರ ಎಲ್ಲದಕ್ಕೂ ಯೂಸ್ ಆಗುತ್ತಿದ್ದು ಅಲ್ವಾ. ಹಾಗಾಗಿ ಬಟ್ ನಾನು ಪರ್ಟಿಕ್ಯುಲರಾಗಿ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಾಮಾನ್ಯ ನಂದು ಹಳೆಯ ವ್ಲಾಗ್ಗಳೆಲ್ಲ ನೀವು ನೋಡಿರ್ಬೋದು. ಅಂದರೆ ದೇವ್ರ ಮುಂದೆ ಲಕ್ಷ್ಮಿ ಹಬ್ಬ ಅಂತ ಅಂದರೆ ದುಡ್ಡು ಕಾಯಿನ್ಸ್ ಇಡ್ತಾರೆ ಅಲ್ವಾ. ಹಾಗಾಗಿ ನಾನೇನಂದರೆ ನಾನು ಯಾವಾಗಲೂ ನನ್ನ ಹತ್ರ ಒಂದು ಬೆಳ್ಳಿದು ಚೊಂಬಿತ್ತಲ್ವ, ಸೊ ಅದರಲ್ಲಿ ಕಾಯಿನ್ಸ್ಗಳನ್ನೆಲ್ಲ ಹಾಕಿ ಇಡ್ತಿದ್ದೆ. ಬಟ್ ನನ್ನ ಐಡಿಯಾನೇ ಬೇರೆ ಥರ ಇತ್ತು. ಅದರಲ್ಲಿ ಅಕ್ಕಿ ತುಂಬಿ ಅದ್ರ ಮೇಲೆ ಬೆಲ್ಲ ಇಡಬೇಕು, ಅಂದರೆ ಮಡ್ಲಕ್ಕಿಗೆ ನಾವು ಏನು ಕೊಡ್ತೀವಿ ಸೊ ಆ ಥರ ಇಡಬೇಕು ಅಂತ ಅದಿದ್ದು. ಬಟ್ ಸುಮಾರು 2 ವರ್ಷದಿಂದ ತೊಗೊಳೋದಕ್ಕಾಗೇ ಇರಲಿಲ್ಲ ನನಗೆ. ಅಂದರೆ ಬೇರೆ ಏನೇನೋ ಇದು ತೊಗೋಬೇಕು ಅಂತ ಅಂದ್ಕೊಂಡೋಗಿ ಬೇರೆ ಇನ್ನೇನೋ ತೊಗೊಂಬಂದ್ಬಿಡ್ತಿದ್ದೆ. ಹಾಗಾಗಿ ಈ ಸಲ ಇದನ್ನೇ ತೊಗೋಬೇಕು ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಕಾಯಿನೆಲ್ಲ ಹಾಕಿ ಇಡೋಣ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದೇನೆಂದರೆ ವರಮಹಾಲಕ್ಷ್ಮಿನಲ್ಲಿ ನಾವು ದೇವ್ರಿಗೆ ಕಾಯಿನ್ಸ್ ಇಡ್ತೀವಿ, ನೋಟ್ ಇಡ್ತೀವಿ ಅಲ್ವಾ. ಮುಂಚೆ ಎಲ್ಲ ನಾನು ನೋಟ್ಗಳನ್ನ ಇಡ್ತಿದ್ದೆ. ಬಟ್ ಹೀಗೆ ದೊಡ್ಡವರು ತಿಳಿದವ್ರು ಹೇಳಿರೋ ಪ್ರಕಾರ ಸೊ ಅವ್ರು ಹೇಳಿದ್ಮೇಲೆ ನಾನು ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ. ಏನು ಗೊತ್ತಾ ಅಂದರೆ ಮುಂಚೆ ಎಲ್ಲ ಆಗಿನ ಕಾಲದಲ್ಲಿ ನೋಟೆಲ್ಲ ಏನೂ ಇರ್ತಿರ್ಲಿಲ್ವಂತೆ. ನಾಣ್ಯ ಅನ್ನೋದು ಬರೀ ನಾಣ್ಯಗಳಷ್ಟೇ ಇರ್ತಿದ್ದಿದ್ದು. ಹಾಗಾಗಿ ನೋಟ್ ಇಡೋದಕ್ಕಿಂತ ನಾಣ್ಯಗಳನ್ನ ಇಡಬೇಕು ದೇವ್ರ ಮುಂದೆ ಅಂತ ಹೇಳಿ ಕರೀತಾರೆ. ಅದಕ್ಕೋಸ್ಕರ ನಾನು ಆವಾಗಿನಿಂದ ಅವ್ರು ಹೇಳಿದ್ದು ಸರಿ ಅಂತ ಅನ್ನಿಸ್ತು. ಸೊ ಹಂಗಾಗಿ ಚಿಲ್ಲರೆ ಕಾಯಿನ್ಸ್ನೆಲ್ಲ ವರ್ಷ ಸ್ವಲ್ಪ ಅಮೌಂಟನ್ನು ಕೊಟ್ಟು ಕಾಯಿನ್ಸ್ಗಳನ್ನೆಲ್ಲ ತೆಗೆದಿಟ್ಕೊತೀನಿ. ಸೊ ಅದನ್ನೇನು ಬಳಸಲಿಕ್ಕೆ ಹೋಗೋದಿಲ್ಲ. ದೇವ್ರಿಗೆ ಅಂತ ಏನು ಇಟ್ಟಿರ್ತೀನಿ ಮತ್ತೆ ಅದು ದೇವ್ರಿಗೆ ಯೂಸ್ ಮಾಡುವಂಥದ್ದು. ಸೊ ಹಂಗಾಗಿ ಸ್ವಲ್ಪ ಕಾಯಿನ್ಸ್ ಎಲ್ಲ ಇಡೋಣ ಅಂತ ಹೇಳಿಬಿಟ್ಟು ಸೊ ಒಂದು ಮೀಡಿಯಮ್ ಸೈಜಲ್ಲಿ ತೊಗೊಳ್ಳೋಣ. ಯಾಕೆಂತ ಅಂದರೆ ಈಗ ಬರೀ ಕಾಯಿನ್ಸ್ ಇಡೋದಕ್ಕೆ ಅಂದರೆ ಚಿಕ್ಕ ತೊಗೊಂಡ್ರೂ ಸಾಕಾಗುತ್ತೆ. ಬಟ್ ಅದು ಎಲ್ಲದಕ್ಕೂ ಯೂಸ್ ಆಗಬೇಕು ಅಂತ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಲ್ಟಿಪರ್ಪಸ್ಗೂ ಯೂಸ್ ಆಗೋ ಥರ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ತಾವರೆ ಹೂವಿನ ಬಟ್ಲನ್ನ ತಗೊಂಡೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಇದ್ರ ಎಷ್ಟು ಗ್ರಾಮ್ ಇದೆ, ಇದಕ್ಕೆ ಏನು ಪ್ರೈಸ್ ಆಯಿತು ಅಂತಲೂ ಸಹ ಹೇಳ್ತೀನಿ. ಯೂಶ್ವಲಾಗಿ ನಾನು ಇದನ್ನು 200 ಗ್ರಾಮ್ಸು ಮಾಡಲಿಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದು. ಬಟ್ ನಾನು ರೆಗ್ಯುಲರಾಗಿ ತೊಗೊಳ್ಳೋವಂಥ ಶಾಪಲ್ಲಿ ಅವ್ರು ಹೇಳಿದ್ರು ನಿಮಗೆ ಸ್ವಲ್ಪ ಥಿಕ್ನೆಸ್ ಎಲ್ಲ ಗಟ್ಟಿ ಬೇಕು ಅಂತ ಅಂದರೆ ಒಂದು 250 ಗ್ರಾಮ್ಸ್ನಷ್ಟು ಮಾಡೋದಕ್ಕೆ ಹಾಕಿ ಕಸ್ಟಮೈಸ್ ಮಾಡಿದಾಗ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಅಂದರೆ ಒಂದು ಸ್ವಲ್ಪ ಕಮ್ಮಿನಾದರೂ ಬರ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಗ್ರಾಮ್ ಆದರೂ ಬರ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾನು ಫೈನಲಾಗಿ ಬೇಡ 250 ಗ್ರಾಮ್ಸೇ ಇರಲಿ ಅಂತ ಹೇಳಿಬಿಟ್ಟು 250 ಗ್ರಾಮ್ 250 ಗ್ರಾಮ್ಗೆ ಮಾಡೋಕ್ಕಾಗಿದ್ದು. ಬಟ್ ಇನ್ನೂ ಒಂದು 5 ಗ್ರಾಮ್ ಜಾಸ್ತಿನೇ ಆಗಿದೆ, ಅಂದರೆ 255 ಗ್ರಾಮ್ ಏನೋ ಆಗಿದೆ. ಸೊ ಇದರ ಪ್ರೈಸ್ ಬಂದು 56,700 ರೂಪಾಯಿ ಏನೋ ಆಗಿದೆ ಇದ್ರ ಪ್ರೈಸು. ಸೊ ನಾನು ಇವಾಗ ರೇಟ್ ಜಾಸ್ತಿ ಆಗಿದೆ. ಇವತ್ತೇನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಇವತ್ತು ಸಿಲ್ವರ್ ರೇಟ್ ಜಾಸ್ತಿ ಇದೆ. ಬಟ್ ನಾನು ಅವತ್ತು ಮಾಡೋದಕ್ಕಾಗ್ದಾಗ ಸಿಲ್ವರ್ ರೇಟ್ ಎಷ್ಟಿತ್ತು ಅಂತ ಅಂದರೆ 230 ರೂಪಾಯಿ ಪರ್ ಗ್ರಾಮ್ಗೇನೋ ಇತ್ತು. ಅದು 230 ರೂಪಾಯಿ ಇದ್ದಿದ್ರಲ್ಲಿ ನಾವು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಒಂದು 10 ರುಪೀಸ್ ಏನೋ ಡಿಸ್ಕೌಂಟ್ ಅಂತ ಹೇಳಿ ಮಾಡಿಕೊಟ್ರು. 220 ರೂಪಾಯಿ ನನಗೆ ಸಿಲ್ವರ್ ರೇಟ್ ಹಾಕಿ ಕೊಟ್ಟರು. ಇನ್ನು ನಾವೇನು ಮೇಕಿಂಗ್ ಚಾರ್ಜು ಅಂತ ಎಲ್ಲ ಕೊಡ್ತೀವಲ್ವ, ಸೊ ಅದೆಲ್ಲ ಎಕ್ಸ್ಟ್ರಾ 1000 ರುಪೀಸ್ ಆ್ಯಡ್ ಮಾಡಿದ್ರು. ಸೊ ಇವಾಗ ಫೈನಲ್ ಆಗಿ 56,700 ರೂಪಾಯಿ ಇದಕ್ಕೆ ಆಗಿರೋ ಅಂಥದ್ದು. ನಿಜವಾಗ್ಲೂ ಇವಾಗಂತೂ ಚಿನ್ನ ಆಗಲಿ ಬೆಳ್ಳಿ ಆಗಲಿ ತೊಗೊಳೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾಕೆ ಅಂತ ಅಂದರೆ ದಿನೇ ಹೆಂಗೆ ಏರ್ತಿದೆ ರೇಟು ಅಂತ ಅಂದರೆ ಒಂಥರ ಹೆಂಗಪ್ಪ ತೊಗೊಳೋದು ಚಿನ್ನ ಬೆಳ್ಳಿನ ಅಂತ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಬಟ್ ಆದ್ರೂ ಏನು ಗೊತ್ತಾ, ಬಟ್ ನಾವು ಲೇಡೀಸ್ ಹೇಗೆ ಅಂತ ಅಂದರೆ ನಾವು ಸ್ವಲ್ಪ ಏನು ಅರ್ನಿಂಗ್ಸ್ ಮಾಡ್ತೀವ ಹಂಗಿದ್ರೆ ಓಕೆ ಒಂದಷ್ಟು ತೊಗೋಬೋದು. ಅರ್ನಿಂಗ್ಸ್ ಮಾಡೋದಿಲ್ಲ ನಾವು ಮನೆಯಲ್ಲೇ ಹೌಸ್ ವೈಫ್ ಅನ್ನೋರಾದ್ರೂ ಸಹ ಅಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಸೇವಿಂಗ್ಸ್ ಅಂತ ಇದ್ದೇ ಇರುತ್ತೆ, ಖಂಡಿತ ಇರುತ್ತೆ. ಅಂದರೆ ಮನೆ ಮೇಂಟೆನೆನ್ಸ್ಗೆ ಅಂತ ಅಮೌಂಟ್ ಕೊಟ್ಟಾಗ ಅದರಲ್ಲೂ ಅಲ್ಪ ಸ್ವಲ್ಪ ನಾವು ಉಳಿಸ್ಬೋದು. ಸೊ ಈ ಟ್ರಿಕ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಈ ಥರ ಏನೋ ಒಂದು ಸೇವಿಂಗ್ಸ್ ಮಾಡಿ ಸ್ವಲ್ಪ ಮನೆಗೆ ಈ ಥರದೊಂದು ಐಟಮ್ಗಳನ್ನ ತೊಗೊಂಡ್ಬರೋದ್ರಿಂದ ಒಂದೊಂದೇ ಮನೆಯಲ್ಲಿ ಈ ಥರ ಬೆಳ್ಳಿ ಚಿನ್ನ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಸೊ ನಾನು ಅಷ್ಟೇ ನನ್ನ ಸ್ವಂತ ಅನುಭವ ಹೇಳೋದಾದರೆ ನಾನು ಮದುವೆ ಆದಾಗ್ಲಿಂದನೂ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದನ್ನು ಮಾಡ್ತಾ ಬಂದಿದ್ದೀನಿ. ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಅವ್ರು ಮಾಡ್ತಿದ್ರು. ಸೊ ಅದನ್ನು ನನಗೆ ಮುಂದುವರಿಸ್ತಾ ಹೋಗ್ತಾ ಇರುವಂಥದ್ದು. ಬಟ್ ಆ ಟೈಮಲ್ಲಿ ನಿಜವಾಗ್ಲೂ ನನ್ನ ಹತ್ರ ಯಾವುದೇ ಥರ ಸಿಲ್ವರ್ ಐಟಮ್ ಅನ್ನೋದು ಏನಂದ್ರೇನೂ ಇರಲಿಲ್ಲ.
ಬಟ್ ಅಂದರೆ ಸಿಲ್ವರ್ ಇದ್ರೇ ವರಮಹಾಲಕ್ಷ್ಮಿ ಕೂರಿಸ್ಬೇಕು ಅವೆಲ್ಲ ಖಂಡಿತ ಇಲ್ಲ. ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ವಿ ಅಂದರೆ ತಾಯಿ ಹೇಗಿದ್ದರೂ ಹೊಲಿತಾಳೆ. ಬಟ್ ಏನು ಗೊತ್ತಾ ಅಂದರೆ ನಾವು ಇದ್ದಂಗೆ ಇರೋದು ಬೇಡ, ನಾವು ಬೆಳೀತಾ ಹೋಗ್ಬೇಕಲ್ವಾ. ಹಾಗಾಗಿ ನಾನು ಅವಾಗ ಏನಂದರೆ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗಲೂ ಸ್ವಲ್ಪ ಅಮೌಂಟೆಲ್ಲ ಸೇವ್ ಮಾಡಿ ಅದೊಂದು ಇದೊಂದು ಐಟಮ್ಗಳನ್ನೆಲ್ಲ ತೊಗೊತಿದ್ದೆ. ಬಟ್ ಒಂದಂತೂ ಫಿಕ್ಸ್ ಆದ, ಇನ್ಮೇಲೆ ವರ್ಷ ಏನಾದರೂ ವರ್ಷ ಪೂರ್ತಿ ಕೂಡಿಟ್ಟಿರೋ ಹಣದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಾದರೂ ಒಂದು ಸಿಲ್ವರ್, ಪರ್ಟಿಕ್ಯುಲರಾಗಿ ಸಿಲ್ವರೇ, ಗೋಲ್ಡ್ ಅಂತೂ ಅಲ್ಲ, ಸಿಲ್ವರ್ ಹೊತ್ತು ತಗೊಳ್ಳೇಬೇಕು ಅಂತ ಡಿಸೈಡ್ ಆಗಿ ಇವತ್ತೊಂದು ದಿನ ಒಂದು ಮಟ್ಟಿಗೆ ಸಿಲ್ವರ್ ಐಟಮ್ಗಳನ್ನ ಮನೆಯಲ್ಲಿ ಇಟ್ಟಿದ್ದೀನಿ. ಬಟ್ ಲಾಸ್ಟು ಸುಮಾರು ವರಮಹಾಲಕ್ಷ್ಮಿ ಹಬ್ಬದ್ದು ಲಾಸ್ಟ್ ಇಯರ್ ವ್ಲಾಗ್ಗಳಲ್ಲಿ ಹಾಕಿದಾಗ ಒಬ್ಬರು ಕೇಳಿದರು, ನಿಮ್ಮ ಹತ್ರ ಇರೋ ಸಿಲ್ವರ್ ಕಲೆಕ್ಷನ್ ಎಲ್ಲ ತೋರಿಸಿ ಮೇಡಮ್ ಅಂತ ಹೇಳ್ಬಿಟ್ಟು. ಸೊ ನಾನು ಆ ಥರ ಎಲ್ಲ ಪೂರ್ತಿ ಇಟ್ಟು ತೋರಿಸ್ಲಿಕ್ಕೆಲ್ಲ ನನಗೆ ಇಷ್ಟ ಆಗಲ್ಲ. ಬಟ್ ಆದರೆ ಇದುವರೆಗೂ ನನ್ನ ಎಲ್ಲ ವ್ಲಾಗ್ಗಳಲ್ಲೂ ಬೇರೆ ಏನಾದರೂ ಇಂಡಿವಿಜುವಲಾಗಿ ತಂದಿರೋದನ್ನು ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವರ್ಷದ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಅಂತ ಅಂದರೆ ಇದೊಂದು ಸಿಲ್ವರ್ ತೊಗೊಂಡಿರೋ ಅಂಥದ್ದು. ಸೊ ಯಾವ ಥರ ಇದೆ ಮತ್ತು ನಿಮ್ಗೇನು ಅನ್ನಿಸ್ತು, ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತಾ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಕವರ್ ಓಪನ್ ಮಾಡಿಲ್ಲ, ಹಂಗೆ ಬೇಕಾದರೆ ನಾನು ಕ್ಲಿಪ್ಪಿಂಗ್ನ ತೆಗೆದು ಆ್ಯಡ್ ಮಾಡ್ತೀನಿ. ಅಂದರೆ ಬೇಡ ಇರಲಿ, ಹಬ್ಬಕ್ಕೆ ಓಪನ್ ಮಾಡೋಣ ಸುಮ್ಮನೆ ಏನಕ್ಕೆ ಅಂತ ಹೇಳಿಬಿಟ್ಟು ಸೊ ತಂದಿದ್ದ ದಿನ ಪೂಜೆ ಮಾಡಿಬಿಟ್ಟು ಹಂಗೆ ಇಟ್ಟಿರೋದು. ಸೊ ಇವತ್ತೇನು ವ್ಲಾಗ್ ಮಾಡ್ಕೊತಾ ಇದ್ದೀನಿ, ಇವತ್ತಿನ ದಿನ ಬಂದು ಗುಡಿ ಹೋಗ್ಬಂದಿದ್ದೀನಿ. ಸೊ ಹಾಗಾಗಿ ಕೆಲಸಗಳೆಲ್ಲ ಬೇಗ ಆಗಿತ್ತು, ಹಾಗಾಗಿ ಇದೊಂದು ವೀಡಿಯೋ ಮಾಡ್ಕೊಬೇಕಿತ್ತಲ್ಲ ಅಂದ್ಬಿಟ್ಟು ಇವತ್ತು ಮಾಡಿಕೊಂಡೆ. ತಂದಾಗಲೇ ತುಂಬ ದಿನ ಆಯಿತು, ಬಟ್ ಆದರೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಟೈಮ್ ಆಗಿರಲಿಲ್ಲ, ಅದಕ್ಕೋಸ್ಕರ. ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ. ಅಪ್ಕಮಿಂಗ್ ಬ್ಲಾಗ್ಗಳಲ್ಲೆಲ್ಲ ಯಾವ ಥರ ಪ್ರಿಪ್ರೇಷನ್ನ ಮಾಡ್ಕೊತೀನಿ, ಮನೆ ಕ್ಲೀನಿಂಗ್ ಯಾವ ಥರ ಮಾಡ್ತೀನಿ, ಇನ್ನೂ ಏನೆಲ್ಲ ಶಾಪಿಂಗ್ ಮಾಡಬೇಕು, ಆದಷ್ಟು ಜಾಸ್ತಿ ಇನ್ನೇನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಏನೇನು ಐಟಮ್ ಬೇಕೋ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಏನು ಅಂತ ಅಂದರೆ ಹಬ್ಬಕ್ಕೆ ಸಂಬಂಧಪಟ್ಟಿರೋ ಶಾಪಿಂಗ್ಗಳಿರುತ್ತೆ ಅಷ್ಟೇ. ಅಂದರೆ ಪೂಜೆ ಮಾಡಲಿಕ್ಕಾಗಿರ್ಬೋದು, ಲಕ್ಷ್ಮಿಗೆ ಸೀರೆ ತರೋದಾಗಿರ್ಬೋದು. ಸೊ ಈ ಥರ ಸಣ್ಣ ಪುಟ್ಟ ಶಾಪಿಂಗ್ ಇರುತ್ತೆ. ಇನ್ನು ಮನೆ ಕ್ಲೀನಿಂಗೆಲ್ಲ ಆದಷ್ಟು ಹಬ್ಬ ಇನ್ನು 15 ಡೇಸ್ ಇದೆ ಅನ್ನೋ ಟೈಮಲ್ಲೇ ಮನೆ ಕ್ಲೀನಿಂಗೆಲ್ಲ ಶುರು ಮಾಡ್ಕೊತೀನಿ. ಇನ್ನು ಒಂದು ತಿಂಗಳಿದೆ ಟೈಮು. ಸೊ ನೋಡೋಣ, ಈ ವರ್ಷ ಚೆನ್ನಾಗಿ ಮಾಡಬೇಕು ಹಬ್ಬ ಅಂತ ಅಂದ್ಕೊಂಡಿದ್ದೀನಿ. ದೇವರ ಆಶೀರ್ವಾದ ಯಾವ ಥರ ಆಗುತ್ತೆ ಅಂತ ನೋಡೋಣ. ಏನೇ ಮಾಡಲಿ, ಎಷ್ಟೇ ಗ್ರ್ಯಾಂಡಾಗಿ ಮಾಡಲಿ, ಎಷ್ಟೇ ಸಿಂಪಲಾಗಿ ಮಾಡಲಿ, ಬಟ್ ನಾವೇನು ಗೊತ್ತಾ, ನಂಬಿಕೆ ಇಡಬೇಕು, ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೇ ಅದು ಸಲ್ಲುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಏನು ಮಾಡ್ತಾಯಿದ್ದೀನಿ, ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಒಂದು ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.